ಒಂದು ಸಾರಿ ಅಮೆರಿಕದಲ್ಲಿ ಟೆಲಿವಿಷನ್ ಪ್ರೋಗ್ರಾಮ್ಗೆ ರೆನಾಲ್ಡ್ ಬೊಂಕೆಯವರನ್ನ ಇನ್ವೈಟ್ ಮಾಡಿರುತ್ತಾರೆ. ಅಲ್ಲಿ ಅನೇಕ ಏಥಿಯಿಸ್ಟ್ ಕೂಡ ಬಂದಿರುತ್ತಾರೆ. ಅದರಲ್ಲಿ ಒಬ್ಬರು ಬೊಂಕೆಯವರನ್ನು ನೋಡಿದ ತಕ್ಷಣ, ಮಿಸ್ಟರ್ ಬೊಂಕೆ, ನೀವು ಯೇಸುವಿನ ರಕ್ತದಲ್ಲಿ ಪವರ್ ಇದೆ, ಶಕ್ತಿ ಇದೆ ಎಂದು ಪ್ರೀಚ್ ಮಾಡ್ತೀರಲ್ಲ ಎಂದು ಹೇಳುತ್ತಾರೆ. ಅದಕ್ಕೆ ರೆನಾಲ್ಡ್ ಅವರು, ಎಸ್, ನಾನು ಅದನ್ನು ಮಾಡುತ್ತೇನೆ ಎಂದು ಹೇಳ್ತಾರೆ. ಆದರೆ ನಾನು ಅದಕ್ಕೆ ಆಪೋಸಿಟ್ ಆಗಿ ಹೇಳುತ್ತೇನೆ. ಯಾಕಂದರೆ ಯೇಸುವಿನ ಬ್ಲಡ್ಡಲ್ಲಿ ಪವರ್ ಇದ್ದಿದ್ದರೆ ಪ್ರಪಂಚ ಬೆಟರ್ ಆಗಿರಬೇಕಿತ್ತು. ಆದರೆ ಇವಾಗ ವರ್ಸ್ಟ್ ಆಗಿ ಇದೆ. ಇನ್ನು 2000 ವರ್ಷಗಳಿಂದ ಹೇಗಿರಬಹುದು ಎಂದು ಕೇಳುತ್ತಾರೆ. ಅದಕ್ಕೆ ಬೊಂಕೆಯವರು, ವೇಟ್ ಮಿಸ್ಟರ್, ನಾನು ಅದಕ್ಕೆ ಉತ್ತರ ಹೇಳುತ್ತೇನೆ ಎಂದು ಹೇಳುತ್ತಾರೆ. ಈ ಪ್ರಪಂಚದ ತುಂಬ ಎಷ್ಟೋ ಸೋಪುಗಳು ಕ್ಲೀನ್ ಮಾಡುವುದಕ್ಕೆ ಇದ್ದರೂ ಇನ್ನೂ ಅನೇಕರು ಡರ್ಟಿಯಾಗೇ ಇದ್ದಾರೆ. ಯಾಕೆ? ಅದನ್ನು ನಾನೇ ನಿಮಗೆ ಎಕ್ಸ್ಪ್ಲೈನ್ ಮಾಡುತ್ತೇನೆ ಎಂದು ಹೇಳುತ್ತಾ ಬೊಂಕೆಯವರು ಹೇಳುತ್ತಾರೆ, ಸೋಪ್ ಹೇಗೆ ವರ್ಕ್ ಆಗುತ್ತದೆ? ನಾನು ಡರ್ಟಿಯಾಗಿದ್ದರೆ ನನ್ನ ಪಕ್ಕದಲ್ಲಿ ಒಂದು ಸೋಪಿನ ಪೀಸ್ ಇದ್ದರೂ ಅದು ಆಟೋಮೆಟಿಕ್ ಆಗಿ ನನ್ನನ್ನು ಕ್ಲೀನ್ ಮಾಡುವುದಿಲ್ಲ. ನಾನು ಸೋಪನ್ನು ಕೈಲಿ ಎತ್ತಿಕೊಂಡು ನನ್ನ ಬಾಡಿಗೆ ಅಪ್ಲೈ ಮಾಡುವಾಗ ಅದು ನನ್ನನ್ನು ವಾಶ್ ಮಾಡುತ್ತದೆ, ಶುದ್ಧೀಕರಿಸುತ್ತದೆ. ಸೇಮ್ ವೇ ಯೇಸುವಿನ ರಕ್ತ, ಜೀಸಸ್ ಬ್ಲಡ್, ನೀವು ಯೇಸುವಿನ ರಕ್ತದ ಬಳಿ ಬರಬೇಕು, ನಿಮ್ಮ ಜೀವಿತಕ್ಕೆ ಅಪ್ಲೈ ಮಾಡಬೇಕು. ಆಗ ಮಾತ್ರ ಅದು ನಿಮ್ಮನ್ನು ಶುದ್ಧೀಕರಿಸುತ್ತದೆ, ನಿಮ್ಮ ಪಾಪಗಳನ್ನು ಶುದ್ಧೀಕರಿಸುತ್ತದೆ. ಇದನ್ನು ಕೇಳಿಸಿಕೊಂಡ ಆ ನಾಸ್ತಿಕರು ಹೇಳುತ್ತಾರೆ, ಬೊಂಕೆಯವರೇ, ಬೇರೆ ಪ್ರಸಂಗಿಗಳು ಹೇಳುವಾಗ ನನಗೆ ಏನೂ ಅನಿಸಲಿಲ್ಲ. ಆದರೆ ಅವರಿಗೂ ನಿಮಗೂ ಏನೋ ಒಂದು ವ್ಯತ್ಯಾಸವಿದೆ. ನೀವು ಹೇಳುವಾಗ ನನ್ನೊಳಗೆ ಏನೋ ಒಂದು ಅನುಭವವಾಯಿತು. ನನ್ನ ಲೆಕ್ಕ ಆ ಸುವಾರ್ತಿಕರಲ್ಲಿ ಮೆಚುರಿಟಿಯ ಅಭಾವವಿರಬಹುದು ಎಂದು. ಆದರೆ ಬೊಂಕೆಯವರು ಮತ್ತೆ ಅವರನ್ನು ತಡೆದು ಹೇಳುತ್ತಾರೆ, ಮಿಸ್ಟರ್, ಎಗೇನ್ ಯುವರ್ ರಾಂಗ್, ನಿಮ್ಮ ಲೆಕ್ಕ ಮತ್ತೆ ತಪ್ಪಾಗಿದೆ ಎಂದು ಹೇಳುತ್ತಾ ಅವರು ಹೇಳುತ್ತಾರೆ, ಮಿಸ್ಟರ್, ಐ ಆಮ್ ಎ ಲಿವಿಂಗ್ ಪೀಸ್ ಆಫ್ ಎವಿಡೆನ್ಸ್ ದಟ್ ದೇರ್ ಇಸ್ ಎ ಪವರ್ ಇನ್ ದ ಬ್ಲಡ್ ಆಫ್ ಜೀಸಸ್ ಎಂದು ರೆನಾಲ್ಡ್ ಬೊಂಕೆಯವರು ಮುಗಿಸುತ್ತಾರೆ. ತನಗೆ ಸಿಕ್ಕ ಚಿಕ್ಕ ಸಂದರ್ಭದಲ್ಲಿ ಚೊಕ್ಕವಾಗಿ ಸುವಾರ್ತೆಯನ್ನು ಹೇಗೆ ಹೇಳಬಹುದು ಹಾಗೆ ಹೇಳಿ ಯೇಸುವಿನ ರಕ್ತದ ಮಹಿಮೆಯನ್ನು ತಿಳಿಸಿದ್ದಾರೆ. ಆ ವ್ಯಕ್ತಿಯ ನಾಸ್ತಿಕತ್ವದ ನಂಬಿಕೆಗೆ ಸವಾಲು ಹಾಕಿದ್ದಾರೆ.